ಕಟ್ಟ ಹಿಂದುತ್ವದ ನಾಯಕ ಬಿಜೆಪಿಯ ಪರಿಷತ್ ಸದಸ್ಯ ಮಾಜಿ ಮಂತ್ರಿ ಸಿಟಿ ರವಿ ಅರೆಸ್ಟ್ ಆಗಿದ್ದಾರೆ. ಮಹಿಳಾ ಮಂತ್ರಿಯನ್ನ ಅದು ಕೂಡ ಮೇಲ್ಮನೆಯಲ್ಲೇನೆ ಅವಾಚ್ಯ ಪದಗಳನ್ನು ಬಳಸಿ ನಿಂದಿಸಿದ ಆರೋಪದ ಅಡಿ ಅರೆಸ್ಟ್ ಮಾಡಲಾಗಿದೆ. ಒಂದು ರೀತಿಯಲ್ಲಿ ಕರುಣಾನಿಧಿಯವರನ್ನ ತಮಿಳುನಾಡಿನಲ್ಲಿ ಬಂಧಿಸಿದ್ರಲ್ಲ, ಅದೇ ಸ್ಟೈಲಲ್ಲೇ ಬಂಧನ ಆಗಿದೆ. ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಂತಹ ದೂರಿನಲ್ಲಿ ಇರುವಂತಹ ಅಂಶಗಳು ಏನೇನಿದ್ದಾವೆ, ಪರಿಷತ್ನಲ್ಲಿ ನಿಜಕ್ಕೂ ಕೂಡ ಇವತ್ತು ಆಗಿದ್ದು ಏನು, ಸಿಟಿ ರವಿ ಬಂಧನದ ಮೇಲೆ ಏನೆಲ್ಲ ಹೈಡ್ರಾಮಾಗಳು ನಡೀತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಶ್ಲೀಲವಾಗಿ ನಿಂದನೆ ಆರೋಪ. ಬೆಳಗಾವಿಯಲ್ಲೇ ಬಿಜೆಪಿ ನಾಯಕ ಸಿಟಿ ರವಿ ಅರೆಸ್ಟ್. ಎಳ್ಕೊಂಡ್ಬಂದ್ರು, ಬರಲ್ಲ ಅಂದಾಗ ಹೊತ್ಕೊಂಡು ಬಂದ್ರು. ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿ ಅವರನ್ನ ಥೇಟ್ ಸಿನಿಮಾ ಸ್ಟೈಲಲ್ಲೇ ಬೆಳಗಾವಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಬರಲ್ಲ ಅಂದ್ರೂ ಬಿಡ್ಲಿಲ್ಲ. ಬಿಜೆಪಿಯ ಶಾಸಕರು, ಪರಿಷತ್ ಸದಸ್ಯರು, ಕಾರ್ಯಕರ್ತರು ಅಡ್ಡಿಪಡಿಸಿದ್ರು ಬಗ್ಗಲಿಲ್ಲ. ಸಿಟಿ ರವಿ ಅವರನ್ನ ಹೊತ್ಕೊಂಡು ಬಂದು ಪೊಲೀಸ್ ವ್ಯಾನ್ನೊಳಗೆ ಹಾಕಿದ್ರು. ಬೆಳಗಾವಿ ಸುವರ್ಣಸೌಧದಲ್ಲಿ ರವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಅಶ್ಲೀಲವಾಗಿ ನಿಂದಿಸಿದ್ರಂತೆ. ಹೀಗಂತ ಖುದ್ದು ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ದೂರು ಕೊಟ್ಟಿದ್ದಕ್ಕೆ ಎಫ್ಐಆರ್ ಹಾಕಿ ಪೊಲೀಸರು ಸಿಟಿ ರವಿ ಅವರನ್ನ ಬಂಧಿಸಿದ್ರು. ಸಿಟಿ ರವಿ ವಿರುದ್ಧ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಮಧ್ಯಾಹ್ನ 1 ಗಂಟೆಗೆ ಪ್ರಕರಣ ನಡೆದಿದೆ. ಸಂಜೆ 4 ಗಂಟೆಗೆ ದೂರು ದಾಖಲಾಗಿದೆ. ಸಂಜೆ 5 ಗಂಟೆಗೆ ಕೋರ್ಟ್ಗೂ ಎಫ್ಐಆರ್ ಸಲ್ಲಿಕೆ ಆಯಿತು. ಸಂಜೆ 6:30ಕ್ಕೆ ಸಿಟಿ ರವಿ ಅವರನ್ನ ಪೊಲೀಸರು ಬಲವಂತವಾಗಿ ಎತ್ಕೊಂಡು ಹೋಗಿ ಬಂಧನ ಮಾಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟ ದೂರಿನಲ್ಲಿ ಏನಿದೆ? ಪ್ರಥಮ ವರ್ತಮಾನ ವರದಿ. ಬಾಗೇವಾಡಿ ಪೊಲೀಸ್ ಠಾಣೆ, ಬೆಳಗಾವಿ ಗ್ರಾಮಾಂತರ. ಕೃತ್ಯ ನಡೆದ ದಿನ 19/12/2024. ಕೃತ್ಯ ನಡೆದ ಸಮಯ ಮಧ್ಯಾಹ್ನ 1ರಿಂದ 1 ಗಂಟೆ 1 ನಿಮಿಷ. ಕಾಯ್ದೆ ಮತ್ತು ಕಲಂಗಳು: ಭಾರತೀಯ ನ್ಯಾಯ ಸಂಹಿತೆ 2023 ಸೆಕ್ಷನ್ 75 ಲೈಂಗಿಕ ಕಿರುಕುಳ, 79 ಅಶ್ಲೀಲ ಸನ್ನೆ. ಫಿರ್ಯಾದುದಾರರು ಹೆಸರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್, ವಯಸ್ಸು 49 ವರ್ಷ. ಬೆಳಗಾವಿ ಚಳಿಗಾಲದ ಅಧಿವೇಶನದ ದಿನಾಂಕ 19/12/2024 ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಸಚಿವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಮತ್ತು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಗೆ ಸುವರ್ಣ ವಿಧಾನಸೌಧದ ಪ್ರಥಮ ಅಂತಸ್ತಿನಲ್ಲಿರುವ ಪರಿಷತ್ನಲ್ಲಿ ಸಿಟಿ ರವಿ ಬಿಜೆಪಿ ಎಂಎಲ್ಸಿ ಅವರು ಅಶ್ಲೀಲವಾಗಿ ಸುಮಾರು ಸಲ ಬೈದು ಅವರಿಗೆ ಅಶ್ಲೀಲ ಸನ್ನೆ ಮಾಡಿ ಮಾನಕ್ಕೆ ಭಂಗಪಡಿಸಿದ ಅಪರಾಧದಡಿ ದೂರು ದಾಖಲಿಸಲಾಗಿದೆ. ಹೀಗೆ ಎಫ್ಐಆರ್ ಆದ 2 ಗಂಟೆಯಲ್ಲೇ ಸಿಟಿ ರವಿ ಅವರನ್ನ ಬಂಧಿಸಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋದ್ರು. ಸಿಟಿ ರವಿಯನ್ನ ಬಂಧಿಸಿದ್ದಕ್ಕೆ ಬಿಜೆಪಿ ನಾಯಕರು ಸುವರ್ಣಸೌಧದಲ್ಲಿ ಕೆಂಡಾಮಂಡಲರಾದ್ರು. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಬಿಜೆಪಿ ನಾಯಕರ ಮಾತಿಗೆ ತಿರುಗೇಟು ಕೊಟ್ಟರು. ಪೊಲೀಸರು ಕಂಪ್ಲೀಟ್ ವಿಫಲ ಆಗಿದ್ದಾರೆ. ಒಳಗಡೆ ಶಾಸಕರ ಸೆಕ್ಯೂರಿಟಿಗಳಿದ್ದಾವೆ, ಅವು ಕೂಡ ಏನೂ ಮಾಡಲಿಲ್ಲ. ಒಬ್ಬರಿಬ್ಬರು ಮಂತ್ರಿಗಳ ಪಿಎಗಳು ಗೂಂಡಾಗಿರಿ ಮಾಡ್ತಾ ಓಡಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲಾರನ್ನೂ ಅರೆಸ್ಟ್ ಮಾಡಿದ್ದಾರೆ. ಇದು ಗೂಂಡಾಗಿರಿ ಸರ್ಕಾರ. ಅಸೆಂಬ್ಲಿ ಒಳಗಡೆ ಹೊಡೆಯಕ್ಕೆ ಬಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಲಾಂಜ್ಗಳಲ್ಲಿ 45 ಜನ ಗೂಂಡಾಗಳು. ಈ ಸರ್ಕಾರ ಗೂಂಡಾಗಳ ಸರ್ಕಾರ. ಪರಿಷತ್ನಲ್ಲಿ ಆಗಿರುವಂತಹ ಘಟನೆಯಿಂದ ಪೊಲೀಸ್ ಕಂಪ್ಲೀಟ್ ಆಗಿದೆ. ಸೊ ಏನು ಮುಂದಿರೋ ಎಲ್ಲ ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ ಅಷ್ಟೇ. ಏನು ಹೇಳೋದ್ರ ಪ್ರಶ್ನೆ ಇಲ್ಲ. ಯಾರೇ ಶಾಸಕರಾದರೂ ಕೂಡ ಅವ್ರು ಏನೇ ತಪ್ಪು ಮಾಡಿದ್ರು ಕಾನೂನು ಇದೆ. ಬಿಜೆಪಿಯವರ ವರ್ತನೆ ಇದೆಯಲ್ಲ, ಇಡೀ ದೇಶದ ಆ ಪಕ್ಷಕ್ಕೆ ಒಂದು ಅವಮಾನ. ಬೋಲೋ ಭಾರತ್ ಮಾತಾ ಕಿ ಅಂತಾರೆ, ಇದಕ್ಕೆ ಅವಮಾನ. ಎಂಎಲ್ಸಿ ಸ್ಥಾನದಿಂದಲೇ ಉಚ್ಚಾಟನೆಯಾಗ್ತಾರ ಸಿಟಿ ರವಿ? ಸಭಾಪತಿ ಅವರಿಗೆ ಕೊಟ್ಟ ದೂರು, ಪ್ರತಿದೂರಿನಲ್ಲಿ ಏನಿದೆ? ಸಿಟಿ ರವಿಯವರ ಬಂಧನಕ್ಕೂ ಮೊದಲು ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ 2 ದೂರು ಸಲ್ಲಿಕೆಯಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ನನಗೆ ಅಶ್ಲೀಲ ಪದ ಬಳಸಿ ಸಿಟಿ ರವಿ ನಿಂದಿಸಿದ್ದಾರೆ ಅಂತ ದೂರು ಕೊಟ್ರೆ, ನಾನು ಅವಾಚ್ಯ ಪದ ಬಳಸಿಲ್ಲ ಅಂತ ಸಿಟಿ ರವಿ ಸಭಾಪತಿಗಳಿಗೆ ಪ್ರತಿದೂರು ಸಲ್ಲಿಸಿದ್ರು. ಶಾಸಕರಾದ ಸಿಟಿ ರವಿ ಅವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಸಚಿವ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಉದ್ದೇಶಿಸಿ ಅಸಹ್ಯ ರೀತಿಯೊಳಗೆ ಅವಮಾನಕರವಾಗಿ ಹೇಳುತ್ತಾ, ಅಸಹ್ಯವಾಗಿ ಕೈ ಮಾಡುತ್ತಾ ಅವಮಾನಿಸಿರಲ್ಲದೆ ಮಹಿಳೆಯಾದ ನನ್ನ ಮಾನವನ್ನು ಕಳೆಯುವ ಕೃತ್ಯ ಮಾಡಿದ್ದಾರೆ ಎಂದು
ಆರೋಪಿಸಿ ಲಿಖಿತ ದೂರವನ್ನು ನನಗೆ ಸಲ್ಲಿಸುತ್ತಾರೆ. ಸದನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಅವರನ್ನು ಸೋಲಿಸಿದ್ದು ಕಾಂಗ್ರೆಸ್ ಎಂಬ ಪ್ಲೇ ಕಾರ್ಡನ್ನು ಕೈಯಲ್ಲಿ ಹಿಡಿದು ಅವರು ಬದುಕಿದ್ದಾಗ ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ನೀವು ಪ್ರಸ್ಟೇಟ್ ಆಗಿದ್ದೀರಿ, ಹತಾಶೆ ಆಗಿದ್ದೀರಿ, ಅದಕ್ಕೆ ಸುಳ್ಳು ಆರೋಪ ಮಾಡುತ್ತೀರಿ ಎಂಬ ಮಾತನ್ನು ಹೇಳಿದ್ದೇನೆ ಹೊರತು ಆ ದೂರಿನ ಪದಗಳನ್ನು ಬಳಸಿಲ್ಲ ಎಂಬುದು ನನ್ನ ಸ್ಪಷ್ಟ ಹೇಳಿಕೆ ಎಂದು ಅವರು ತಿಳಿಸಿರುತ್ತಾರೆ. ಎಫ್ಐಆರ್ ಹಾಕೋ ಮೊದಲೇ ವಕೀಲರೂ ಆಗಿರೋ ಮುಖ್ಯಮಂತ್ರಿಗಳು ಲೈಂಗಿಕ ದೌರ್ಜನ್ಯದಡಿ ದೂರು ದಾಖಲಾಗುತ್ತೆ ಅಂತ ಕಾನೂನು ಅಸ್ತ್ರ ಬಿಟ್ಟಿದ್ರು. ಅದೇ ರೀತಿ ಎಫ್ಐಆರ್ ಕೂಡ ಆಯಿತು. ಆದರೆ ಅರೆಸ್ಟ್ ಆಗೋ ಮೊದಲು ಸಿಟಿ ರವಿ ಮಾತಾಡಿದ್ರು. ಮುಖ್ಯಮಂತ್ರಿಗಳಷ್ಟು ಕಾನೂನು ತಿಳಿದಿಲ್ಲ, ನಾನಂತೂ ಅಶ್ಲೀಲ ಪದ ಬಳಸಿಲ್ಲ ಅಂತ ವಾದಾನು ಮಾಡಿದ್ರು. ಸಿಟಿ ರವಿ ಭಾಳ ಕೆಟ್ಟ ಪದ ಬಳಸಿದ್ದಾರೆ. ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತದೆ. ಅದರಿಂದ ಭಾಳ ನೊಂದ್ಕೊಂಡಿದ್ದಾಳೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಂತ್ರಿ ಭಾಳ ನೊಂದ್ಕೊಂಡಿದ್ದಾರೆ. ನೊಂದ್ಕೊಂಡು ಅವ್ರ ಮೇಲೆ ಒಂದು ರೀತಿ ಇಟ್ ಇಸ್ ಎ ಸೆಕ್ಷುವಲ್ ಹರಾಸ್ಮೆಂಟ್. ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟು ನಾನು ಕಾನೂನು ತಜ್ಞ ಅಲ್ಲ. ಈಗೇನಿದೆ, ಈಗ ನಿಮ್ಗೆ ಆಡಿಯೋ ವಿಡಿಯೋ ವಿಜುವಲ್ಸ್ ಇರಬೇಕು, ಚೆಕ್ ಮಾಡಿದಾಗ ಗೊತ್ತಾಗತ್ತೆ ಯಾವುದು ಕ್ರಿಮಿನಲ್ ಅಫೆನ್ಸ್ ಅಂತ. ಅವರಷ್ಟು ಚೆನ್ನಾಗಿ ನನಗೆ ಗೊತ್ತಿರೋ ಸಂಗತಿ ಅಲ್ಲ. ಇಡೀ ಘಟನೆ ಬಗ್ಗೆ ಸಚಿವೆ ಹಾಗೂ ದೂರುದಾರರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊನೆಗೆ ಹೇಳಿದ್ದಿಷ್ಟು. ಬಹಳ ನೋವಾಗಿದೆ, ಬಹಳ ಗಟ್ಟಿಗಿತ್ತಿ ಅಂತ ಇದ್ರು, ನನಗೆ ರಾಣಿ ಚೆನ್ನಮ್ಮ ಅಂತ ಇದ್ರು, ನೋವಾಗಿದೆ. ಬಂಧನಕ್ಕೂ ಮುನ್ನ ಸರ್ಕಾರಕ್ಕೆ ಸಿಟಿ ರವಿ ತರಾಟೆ. ಬೆಳಗಾವಿಯ ಸುವರ್ಣಸೌಧದ ಒಳಗೆ ನಿಮ್ಮ ಪಕ್ಷದ ಗೂಂಡಾಗಳನ್ನು ಬಿಟ್ಟು ನನ್ನ ಮೇಲೆ ಹಲ್ಲೆ ನಡೆಸಲು ಪ್ರಯತ್ನ ನಡೆಸಿದ್ರಿ. ಒಬ್ಬ ಜನಪ್ರತಿನಿಧಿಗೆ ರಕ್ಷಣೆ ಕೊಡಲಾಗದ ನಿಮ್ಮ ಸರ್ಕಾರ ಇನ್ನು ಜನಸಾಮಾನ್ಯರನ್ನ ಹೇಗೆ ಕಾಪಾಡಿಯಿತು? ಸುವರ್ಣಸೌಧದ ಹೊರಗಡೆ ಶಾಂತಿಯುತ ಹಾಗೂ ನ್ಯಾಯಯುತ ಹೋರಾಟ ಮಾಡುವವರಿಗೆ ಲಾಠಿ ಏಟು, ರೌಡಿಗಳಿಗೆ ಸುವರ್ಣಸೌಧದ ಒಳಗೆ ಪ್ರವೇಶ. ಅಬ್ಬಾ, ನಿಮ್ಮ ಸದಾಡಳಿತದ ಲಕ್ಷಣವೇ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎನ್ನುವುದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕೇ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಏನೇ ಹೇಳಿ, ಬೆಳಗಾವಿ ಸುವರ್ಣ ವಿಧಾನಸೌಧ ರಣಾಂಗಣ ಆಗೋಯ್ತು. ಸಿಟಿ ರವಿಯವರ ಬಂಧನಾನೂ ಆಯಿತು. ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ. ಸಿಟಿ ರವಿಯವರ ಭವಿಷ್ಯ ಏನಾಗುತ್ತೆ ಗೊತ್ತಿಲ್ಲ. ಜೈಲು ಪಾಲಾಗ್ತಾರಾ, ಜಾಮೀನು ಪಡೆದು ಹೊರಗೆ ಬರ್ತಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.